ಸರ್, ಈಗ ನೀವು ಆಗಲೇ ಹೇಳ್ತಾ ಇದ್ರಿ ಆ ವಿಡಿಯೋಗಳಲ್ಲಿ ಅತ್ಯಾಚಾರಿ ಏನಿದ್ದಾನೆ ಆತನ ಮುಖ ಎಲ್ಲೂ ಕೂಡ ಕಾಣಿಸೋದಿಲ್ಲ ಅಂಥೇಳಿ. ಹಾಗಾಗಿನೇ ಎಸ್ ಐ ಟಿಗೆ ನಿಜಕ್ಕೂ ಸವಾಲಾಗಿತ್ತು ಅಂತ ಅನಿಸುತ್ತೆ ಇದನ್ನು ಪ್ರೂವ್ ಮಾಡೋದು. ಬಟ್ ಇಲ್ಲಿ ಈ ತಂತ್ರಜ್ಞಾನ ಬಳಕೆ ಮಾಡಿರುವಂಥದ್ದು ನಾವು ನೋಡೋದಾದರೆ ಬಹಳ ಮುಂದುವರೆದಿರುವಂತಹ ಟೆಕ್ನಾಲಜಿನ ಇಲ್ಲಿ ಬಳಸಿ ಪ್ರೂವ್ ಮಾಡಿರುವುದು ಹೇಗೆ ಸರ್ ಅಂತ ಇದು? ನೋಡಿ, ನಾನು ಈ ಚಾರ್ಜ್ ಶೀಟ್ನ ನೋಡಿದಾಗ, ಈ ಕೇಸಿನ ಚಾರ್ಜ್ ಶೀಟ್ ನೋಡಿದಾಗ ನೀವು ಒಬ್ಬ ವ್ಯಕ್ತಿ ಮಾಡಿದಾನೆ ಅಂತ ಹೇಳಿದ್ರೆ ಒಂದು ವಿಕ್ಟಿಮ್ ಹೇಳಬೇಕು, ಈ ವ್ಯಕ್ತಿ ನನಗೆ ಇಂಥ ಜಾಗದಲ್ಲಿ ಈ ಥರ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಓಕೆ. ಸೊ ಎರಡನೇದು, ಆ ವ್ಯಕ್ತಿ ವಿಕ್ಟಿಮ್ ಹೇಳಿರೋದು ಬಿಟ್ಟು ಅಂದರೆ ಬೇರೆ ಈ ರೀತಿ ಏನಾರ ವಿಡಿಯೋ ಏನಾರ ಇದ್ರೆ, ಆ ವಿಡಿಯೋದಲ್ಲಿ ವಿಕ್ಟಿಮ್ ಏನಾರ ಇದ್ರೆ ಹೇಳೋ ಚಾನ್ಸಸ್ಸು ಅಂದರೆ ನಂಬೋ ಚಾನ್ಸಸ್ ಇರ್ತದೆ. ಓಕೆ. ಸೊ ನಿಮಗೆ ಹಾಸನ ರಾಜಕೀಯದಲ್ಲಿ ಇಷ್ಟೊಂದೆಲ್ಲ ರೈವಲ್ರಿ ಇಟ್ಕೊಂಡು, ಅಲ್ಲಿ ಜಿದ್ದಿ ಇಟ್ಕೊಂಡು ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿ ಪೆನ್ ಡ್ರೈವ್ ಬಂದು ಸೊ ಬಿಟ್ಟಾಗ ಕೆಲವೊಂದು ಕಾರ್ಯಕರ್ತರಲ್ಲಿ ಅಥವಾ ರಾಜಕೀಯದಲ್ಲಿ ಇದು ರಾಜಕೀಯದ ಕೆಸರು ಏರ್ತಿದ್ದಾರೆ, ಒಬ್ರಿಗೊಬ್ರು ಮಸಿ ಬೆಳೀತಾ ಇದ್ದಾರೆ, ಇದನ್ನ ರಾಜಕೀಯವಾಗಿ ಅಡ್ವಾಂಟೇಜ್ ತಗೋತಿದ್ದಾರೆ ಅಂತ ಹೇಳ್ಬಿಟ್ಟು ಭಾವನೆ ಬರೋದು ಖಂಡಿತ. ಕರೆಕ್ಟ್. ಒಂದು. ಎರಡನೇದು, ನನಗೆ ಒಂದು ಪೆನ್ ಡ್ರೈವ್ ಕೊಡ್ತೀನಿ, ಒಂದು ಮಹಿಳೆಗೆ ಒಂದು ಶೋಷಣೆ ನಡೀತದೆ ಆ ಪೆನ್ ಡ್ರೈವ್ ಅಲ್ಲಿ, ಒಂದು ವಿಡಿಯೋದಲ್ಲಿ. ಆ ಶೋಷಣೆಯನ್ನ ನಾನು ಕೋರ್ಟಿಗೆ ತಗೊಂಡೋಗಿ ಅಥವಾ ನಾನು ಒಂದು ಪೊಲೀಸ್ ಠಾಣೆಗೆ ಕೊಟ್ಬಿಟ್ಟು ಆ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ತನಿಖೆ ನಡೆಸಿ ಇವರೇ ಆರೋಪಿತ ಇದನ್ನ ಮಾಡಿರೋದು ಅಂತ ಹೇಳ್ಬಿಟ್ಟು ನೀವು ದೋಷಾರೋಪಣೆ ಪಟ್ಟಿಯನ್ನು ನೀವು ಸಲ್ಲಿಸಬೇಕು ಅಂತ ಹೇಳಿದ್ರೆ ಇದು ಅತಿ ದೊಡ್ಡ ಟಾಸ್ಕ್ ಆಗುತ್ತೆ. ಕರೆಕ್ಟ್. ಯಾರಿಗೆ? ಟಿಕೆಟಿಂಗ್ ಆಫೀಸರ್ಗೆ. ನೀವು ನೋಡಿರ್ಬೋದು, ಹಲವಾರು ಮರ್ಡರ್ ಕೇಸ್ಗಳಲ್ಲಿ ಪಬ್ಲಿಕ್ ಅಲ್ಲೆಲ್ಲ CCTV ರೆಕಾರ್ಡ್ ಆಗಿರುತ್ತೆ, ಪಬ್ಲಿಕ್ ಅಲ್ಲಿ ಮರ್ಡರ್ ಮಾಡಿರ್ತಾರೆ. ಹೌದು. ಅಂತವ್ರು ಕೂಡ ಬೇರೆ ಹೊರಗಡೆ ಬರ್ತಾರೆ, ಇವನ್ ಕೇಸಿಂದ ಖುಲಾಸೆ ಕೂಡ ಹೊರಗಡೆ ಬರ್ತಾರೆ. ಎಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿ ಆರೋಪ ಅಂದ್ರೆ ಆರೋಪಿತನ ಮುಖಚಾರ ಎಲ್ಲ ಕಂಡ್ರೂ ಕೂಡ ಅಂತವ್ರ ಮೇಲೆ ಆರೋಪವನ್ನ ಸಾಬೀತುಪಡಿಸುವಲ್ಲಿ ಕೆಲವೊಂದು ಕೇಸಲ್ಲಿ ಹೆಂಗೆ ಸರ್ಕಾರ ವಿಫಲವಾಗುತ್ತೆ ಅಥವಾ ಪ್ರಾಸಿಕ್ಯೂಷನ್ ವಿಫಲ ಆಗುತ್ತೆ, ಅದೇ ರೀತಿ ಈ ಕೇಸಲ್ಲಿ ಯಾವುದೇ ಮುಖಚಾರ ಇಲ್ಲದೆ ಒಂದು ಮಹಿಳೆ ಶೋಷಣೆಯ ಚಿತ್ರವನ್ನ ಹಿಡಿದುಕೊಂಡು, ವಿಡಿಯೋವನ್ನ ಹಿಡಿದುಕೊಂಡು ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮತ್ತೆ ಈ FSL ಇದೆಯಲ್ಲ, ಅದ್ರ ಬಹಳ ದೊಡ್ಡ ಪಾತ್ರ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಿಜ. ಸೊ ಈ ಕೇಸಲ್ಲಿ ಇರ್ತಕ್ಕಂತಹ ಡಿಜಿಟಲ್ ಎವಿಡೆನ್ಸು ಒಂದು, ಮೊದಲು ಸಾಕ್ಷಿಯ ಹೇಳಿಕೆ. ಓಕೆ. ಸಾಕ್ಷಿಯ ಹೇಳಿಕೆ ಆದ ನಂತರ ಸಾಕ್ಷಿಯ ಹೇಳಿಕೆ ಮೇರೆಗೆ ಯಾವ ಸ್ಥಳದಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಆ ಸ್ಥಳಕ್ಕೆ ಹೋಗಿ ಸ್ಥಳ ಪಂಚನಾಮೆ, ಆ ಸ್ಥಳದಲ್ಲಿ ದೊರೆತಕ್ಕಂತಹ ಸಾಕ್ಷಿಗಳು ಏನಾರ ಇದ್ರೆ, ಅಂದ್ರೆ ವಸ್ತು ಇರ್ಬೋದು, ಮೆಟೀರಿಯಲ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ MO, ಅದನ್ನ ಕಲೆಕ್ಟ್ ಮಾಡಿ ಅಲ್ಲಿರ್ತಕ್ಕಂತಹ ಸ್ಥಳದ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಮತ್ತೆ ಆ ವಿಡಿಯೋ ಚಿತ್ರೀಕರಣವನ್ನ ಮತ್ತೆ ಇಲ್ಲಿರ್ತಕ್ಕಂತಹ ಏನು ವಿಡಿಯೋದಲ್ಲಿದೆ ಅಲ್ಲಿರ್ತಕ್ಕಂಥ ಸ್ಥಳವನ್ನ ಎರಡೂ ಕೂಡ ಕಂಪ್ಯಾರಿಸನ್ ಮಾಡಿ ಅದನ್ನ FSL ಕಳಿಸಿ, ಆ FSL ಅಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳದ ಬಣ್ಣ, ಸ್ಥಳದ ನೇಚರ್ ಇರ್ಬೋದು ಅಥವಾ ಇದ್ರ ಬಗ್ಗೆ ಪೂರ್ತಿ ಡಿಟೇಲ್ ಆಗಿ ಫೋರೆನ್ಸಿಕ್ ಸೈನ್ಸ್ ಇಂದ ರಿಪೋರ್ಟ್ ಅನ್ನ ಪಡೆದುಕೊಂಡು ಎಲ್ಲಿ ಸ್ಥಳ ಪಂಚನಾಮೆಯನ್ನ ಮಾಡಿದ್ರು ಆ ಸ್ಥಳ ಪಂಚನಾಮೆ ಇಲ್ಲಿರ್ತಕ್ಕಂಥ ಸ್ಥಳ ಮತ್ತೆ ವಿಡಿಯೋದಲ್ಲಿರ್ತಕ್ಕಂಥ ಸ್ಥಳ ಎರಡು ಒಂದೇ ಅಂತ ಹೇಳ್ಬಿಟ್ಟು ರಿಪೋರ್ಟ್ ತಗೊಂಡು ಅದ್ರ ಬೇಸಿಸ್ ಮೇಲೆ, ಅಂದ್ರೆ ವಿಕ್ಟಿಮ್ ಅವರ ಹೇಳಿಕೆ ಮೇಲೆ, ಸೊ ಪೂರಕ ಸಾಕ್ಷಿಗಳ ಮೇಲೆ ಒಂದು ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅದು ನಿಜವಾದ ದೊಡ್ಡ ಟಾಸ್ಕ್ ಆಗಿರುತ್ತೆ. ನಿಜ 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 ನಿಜ. ಆ ಟಾಸ್ಕ್ನ ಅಂದ್ರೆ ಏನು ಪೊಲೀಸ್ ಅಧಿಕಾರಿಗಳು ಈ ಕೇಸ್ನಲ್ಲಿ ತಮ್ಮ ಕಾರ್ಯವನ್ನ ತುಂಬಾ ಅದ್ಭುತವಾಗಿ ಅದನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು.